ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ಅದೇನು ಅಂತ ನೋಡೋಣ ಬನ್ನಿ. ಬಹುಭಾಷಾ ನಟಿಯ ಅಪಹರಣ ಅತ್ಯಾಚಾರ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಎಲ್ಲವೂ ನಾನು ಮಾಡಿದ್ದು ನನ್ನ ಪ್ರೇಯಸಿಗಾಗಿ, ನನ್ನ ಲವರ್ ಜೊತೆ ಜಾಲಿ ಲೈಫ್ ಮಾಡುವುದಕ್ಕಾಗಿ ಹಣ ಬೇಕಿತ್ತು. ನಟಿಯಿಂದ 50 ಲಕ್ಷ ರೂಪಾಯಿ ಸುಲಿಗೆ ಮಾಡಲು ಸಂಚು ರೂಪಿಸಿದ್ದೆ. ಆದ್ರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾಪಲ್ಟಾ ಆಯ್ತು. ಪೊಲೀಸರ ಮುಂದೆ ಪ್ರಮುಖ ಆರೋಪಿ ಪಲ್ಸರ್ ಸುನಿ ಹೇಳಿಕೆಯನ್ನ ನೀಡಿದ್ದಾನೆ. ಬಹುಭಾಷಾ ನಟಿಯ ಅಪಹರಣ ಅತ್ಯಾಚಾರ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಎಲ್ಲವೂ ನಾನು ಮಾಡಿದ್ದು ನನ್ನ ಪ್ರೇಯಸಿಗಾಗಿ, ನನ್ನ ಲವರ್ ಜೊತೆ ಜಾಲಿ ಲೈಫ್ ಮಾಡುವುದಕ್ಕಾಗಿ ನನಗೆ ಹಣ ಬೇಕಿತ್ತು. ನಟಿಯಿಂದ 50 ಲಕ್ಷ ರೂಪಾಯಿ ಸುಲಿಗೆ ಮಾಡಲು ನಾನು ಒಂದು ಸಂಚನ್ನ ರೂಪಿಸಿದೆ. ಆದ್ರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಯ್ತು. ಪೊಲೀಸರ ಮುಂದೆ ಪ್ರಮುಖ ಆರೋಪಿ ಪಲ್ಸರ್ ಸುನಿ ಹೇಳಿಕೆಯನ್ನ ನೀಡಿದ್ದಾನೆ. ನನಗೆ ಮತ್ತು ಮಾರ್ಟಿನ್ಗೆ ಮಾತ್ರ ಸಂಚಿನ ಮಾಹಿತಿ ಇತ್ತು. ನಟಿಯನ್ನ ಬ್ಲಾಕ್ ಮೇಲ್ ಮಾಡಿ ಹಣ ಪಡೆಯುವ ಸಂಚು ರೂಪಿಸಿದ್ದೆ. ಕೃತ್ಯದ ಮಾನ್ಯ ದಿನ ನಟಿಗೆ ಫೋನ್ ಮಾಡಿ ಹಣಕ್ಕೆ ಬೇಡಿಕೆ ಇಡಲು ಯೋಚಿಸಿದೆ. ನಾನು ನನ್ನ ಬಂಧನವಾಗಲಿದೆ ಎಂದು ತಿಳಿದ ತಕ್ಷಣ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಕಾಲ್ ಒಂದಕ್ಕೆ ಎಸೆದೆ ಅಂತ ಸುನಿ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆ ಇದೆಲ್ಲ ನನ್ನ ಲವರ್ ಜೊತೆ ಜಾಲಿ ಲೈಫ್ ಮಾಡುವುದಕ್ಕಾಗಿ ನನಗೆ ಸ್ವಲ್ಪ ಹಣ ಬೇಕಿತ್ತು, ಹಾಗಾಗಿ ನಾನು ಈ ರೀತಿ ಮಾಡಿದೆ ಅಂತ ಹೇಳಿಕೆಯನ್ನ ನೀಡಿದ್ದಾನೆ. ಬಹುಭಾಷಾ ನಟಿಯ ಅಪಹರಣ ಅತ್ಯಾಚಾರ ಪ್ರಕರಣಕ್ಕೆ ಇದೊಂದು ಸ್ಫೋಟಕ ತಿರುವು. ಯಾಕಂದ್ರೆ ಎಲ್ಲವೂ ನಾನು ಮಾಡಿದ್ದಂತ ಪ್ರೇಯಸಿಗಾಗಿ ಅಂತ ಈಗಾಗಲೇ ಪಲ್ಸರ್ ಸುನಿ ಹೇಳಿಕೆಯನ್ನ ನೀಡಿದ್ದಾನೆ. ಓಕೆ, ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬುಲೆಟಿನ್ ಪ್ರೊಡ್ಯೂಸರ್ ಅಕ್ಷಯ್. ಈ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಪ್ರತಿ ಬಾರಿನೂ ಕೂಡ ಒಂದು ಸ್ಫೋಟಕ ತಿರುವು ಸಿಗ್ತಾನೆ ಇದೆ. ಈಗ ಒಟ್ಟಾರೆಯಾಗಿ ಸುನಿ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನೆ. ನನ್ನ ಲವರ್ ಜೊತೆ ಜಾಲಿ ಲೈಫ್ ಮಾಡೋದಕ್ಕಾಗಿ ಹಣ ಬೇಕಿತ್ತು ಅಂತ. ನಿಜಕ್ಕೂ ಇದು ಎಂತ ನೋವಿನ ಸಂಗತಿ ಅಲ್ಲ. ತನ್ನ ಜೀವನಕ್ಕಾಗಿ ಇನ್ನೊಂದು ನಟಿಯ ಜೀವನನೇ ಬಲಿ ಮಾಡಿದ್ನಲ್ಲ ಅದಕ್ಕೆ. ದಿವ್ಯ, ಇಡೀ ಪ್ರಕರಣದ ಕೇಂದ್ರ ಬಿದ್ದು ಆಗಿದ್ದಂಥದ್ದು ಪಲ್ಸರ್ ಸುನಿ. ಯಾಕಂತ ಹೇಳಿದ್ರೆ ಈತ ಇಡೀ ಪ್ರಕರಣದ ಪ್ರಮುಖ ಆರೋಪಿ. ನಿನ್ನೆಯವರೆಗೆ ಈತ ಪೊಲೀಸರ ಕೈಗೆ ಸಿಕ್ಕಿರ್ಲಿಲ್ಲ. ಆದ್ರೆ ನಿನ್ನೆ ಕೋರ್ಟ್ಗೆ ಶರಣಾಗ್ಲಿಕ್ಕೆ ಬರುವಂತಹ ಸಂದರ್ಭದಲ್ಲಿ ಈತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಇದಾದ ಬಳಿಕ ಈತನನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈತ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಗಳನ್ನ ಹೊರಹಾಕಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈ ಕೃತ್ಯ ಏನಿದೆ, ನಟಿಯ ಅಪಹರಣ ಮತ್ತು ಅತ್ಯಾಚಾರ ಕೃತ್ಯ ಏನಿದೆ, ಅದು ಸಂಪೂರ್ಣವಾಗಿ ನಡೆದಿದ್ದಂಥದ್ದು ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ, ಆ ಮುಖಾಂತರ ಹಣವನ್ನ ವಸೂಲಿ ಮಾಡುವಂತ ಒಂದು ಲೆಕ್ಕಾಚಾರದಲ್ಲಿ ನಾನು ಇದ್ದೆ ಎನ್ನುವಂತಹ ಹೇಳಿಕೆಯನ್ನ ಆ ಪಲ್ಸರ್ ಸುನಿ ಪೊಲೀಸರ ಮುಂದೆ ಕೊಟ್ಟಿರುವಂತದ್ದು. ಅದರ ಉದ್ದೇಶ ಹಣ ಸುಲಿಗೆ ಮಾಡೋದ್ರ ಇಂದಿನ ಉದ್ದೇಶ ಇದ್ದಂಥದ್ದು ತಾನು ಮತ್ತೆ ತನ್ನ ಇಬ್ಬರು ಪ್ರೇಯಸಿಯರ ಜೊತೆಗೆ ಜಾಲಿ ಲೈಫ್ ಬಿಂದಾಸ್ ಆಗಿ ಜೀವನ ಮಾಡಬೇಕು. ಆ ಬಿಂದಾಸ್ ಜೀವನಕ್ಕೆ ಹಣ ಬೇಕಿತ್ತು. ಸುಲಭವಾಗಿ ಆ ಹಣ ಸಿಗುವಂತಹ ಸಾಧ್ಯತೆ ಇರಲ್ಲ. ಹೀಗಾಗಿ ಹೇಗಾದ್ರೂ ಮಾಡಿ ಅಡ್ಡದಾರಿಯನ್ನ ಹಿಡಿದು ಹಣ ಮಾಡಲೇಬೇಕೆನ್ನುವಂತ ಲೆಕ್ಕಾಚಾರಕ್ಕೆ ಆ ಪಲ್ಸರ್ ಸುನಿ ಯೋಚನೆ ಮಾಡಿದ್ದ.
ಏನು ಉದ್ದೇಶಕ್ಕೋಸ್ಕರ ಆ ದುರುದ್ದೇಶಕ್ಕೋಸ್ಕರ ಪಲ್ಸರ್ ಸುನಿ ಟಾರ್ಗೆಟ್ ಮಾಡಿದ್ದಂಥದ್ದು ಆ ಬಹುಭಾಷಾ ನಟಿಯನ್ನ. ಇವತ್ತು ಪೊಲೀಸರ ವಿಚಾರಣೆಯ ವೇಳೆಯೂ ಕೂಡ ಆತ ಈ ಮಾತನ್ನ ಒಪ್ಕೊಂಡಿರುವಂತದ್ದು ಅಂತ ಹೇಳಿದ್ರೆ ಇಡೀ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಕ್ಕಿರುವಂತದ್ದು. ದಿವ್ಯಾ, ಓಕೆ, ಇಂಥವ್ರಿಗೂ ಪ್ರೇಯಸಿಗಳು ಇರ್ತಾರಾ? ದಿವ್ಯಾ, ಇದು ಮುಖ್ಯವಾಗಿ ಜಾಲಿ ಲೈಫ್ ನ ಇನ್ನೊಂದು ಭಾಗ. ಯಾಕಂತ ಹೇಳಿದ್ರೆ ಇವನು ಇವತ್ತು ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋದಾದ್ರೆ ಮಾರ್ಟಿನ್ ಅಂತ ಹೇಳಿದ್ರೆ ನಟಿಯ ಕಾರು ಡ್ರೈವರ್ ಯಾರಿದ್ದಾನೆ ಮಾರ್ಟಿನ್, ಆತನಿಗೂ ಮತ್ತೆ ಈತ ಸುನಿಲ್ ಇಬ್ಬರಿಗೂ ಮಾತ್ರ ಇಡೀ ಪ್ರಕರಣದ ಬಗ್ಗೆ ಗೊತ್ತಿದ್ದಂತಹ ಮಾಹಿತಿ ಇದು. ಈತನ ಗ್ಯಾಂಗ್ ನಲ್ಲಿ 7 ಜನ ಇದ್ರು, ಆದ್ರೆ 7 ಜನರಲ್ಲಿ ಮಾರ್ಟಿನ್ ಮತ್ತೆ ಪಲ್ಸರ್ ಸುನಿಗೆ ಮಾತ್ರ ಇದು ಯಾಕೆ ನಡೀತಿದೆ ಅನ್ನುವಂತ ಮಾಹಿತಿ ಇತ್ತು. ಇನ್ನೊಂದು ಮುಖ್ಯ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಪಲ್ಸರ್ ಸುನಿ, ಘಟನೆಯ ಬಳಿಕ ಮಾರನೇ ದಿವಸ ತಾನು ನಟಿಗೆ ಫೋನ್ ಮಾಡಿ ದುಡ್ಡು ಕೇಳುವ ಅಂತಿದ್ದೆ, ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಜೊತೆಗೆ ಯಾವಾಗ ನನ್ನನ್ನ ಪೊಲೀಸರು ಬಂಧಿಸಿಸ್ತಾರೆ ಎನ್ನುವಂತ ಒಂದು ಸ್ಪಷ್ಟ ಸೂಚನೆ ಸಿಗ್ಲಿಕ್ಕೆ ಶುರುವಾಯಿತು. ಅಂತಹ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿದ್ದಂತಹ ಸಿಮ್ ಕಾರ್ಡ್ ಅನ್ನ ತೆಗೆದು ಮೊಬೈಲ್ ಅನ್ನ ನಾನು ಎಲ್ಲ ಕಾಲುವೆಗೆ ಎಸೆ ಎನ್ನುವಂಥದ್ದು. ಆ ಮುಖಾಂತರ ಪೊಲೀಸರಿಂದ ತಪ್ಪಿಸಿಕೊಳ್ಳಿಕ್ಕೆ ಈತ ಪ್ರಯತ್ನವನ್ನ ಪಡ್ತಾನೆ. ಆದ್ರೆ ಪೊಲೀಸರು ಈತನ ಇಬ್ರು ಪ್ರೇಯಸಿ ಅಂತ ಏನು ಸುನಿ ಹೇಳ್ಕೊಂಡಿದ್ದಾನೆ, ಅವರಿಬ್ಬರ ಕಾಲ್ ಅನ್ನ ಟ್ರ್ಯಾಕ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಘಟನೆಯಾದ ಬಳಿಕ ಪಲ್ಸರ್ ಸುನಿ ಅವರಿಬ್ಬರಿಗೂ ಕೂಡ ಫೋನ್ ಮಾಡಿರ್ತಾನೆ. ಹೀಗಾಗಿ ಆ ಟ್ರ್ಯಾಕ್ ಮಾಡಿ ಈತ ಎಲ್ಲಿದ್ದಾನೆ ಎನ್ನುವಂತ ಮಾಹಿತಿಯನ್ನ ಪಡೆದಿದ್ರು ಪೊಲೀಸರು. ಆದ್ರೆ ಆ ಮಾಹಿತಿಯನ್ನ ಪಡೆದಂತ ಸಂದರ್ಭದಲ್ಲಿ ಸುನಿಯನ್ನ ಬಂಧನಕ್ಕೆ ಒಳಪಡಿಸುವಂತ ಸಂದರ್ಭದಲ್ಲಿ ಸುನಿ ಕೆಲವು ಕ್ಷಣಗಳ ಹಿಂದೆ ಪೊಲೀಸರಿಂದ ಕೈ ತಪ್ಪಿ ಏನು ಪೊಲೀಸರಿಂದ ಪರಾರಿ ಆಗ್ಬಿಡ್ತಾನೆ, ಅವರ ಕೈಗೆ ಸಿಗಲ್ಲ. ಅದಾದ ಬಳಿಕ ನಿನ್ನೆ ಕೋರ್ಟ್ಗೆ ಏನು ಶರಣಾಗ್ಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ಬಂಧಿಸ್ತಾರೆ. ಅಂತ ಹೇಳಿದ್ರೆ ಈ ಹಿಂದೆ ನಾವು ಈ ಪ್ರಕರಣವನ್ನ ಏನು ಫಾಲೋ ಮಾಡ್ತಿರುವಂತಹ ಸಂದರ್ಭದಲ್ಲಿ ಡಿಜಿಪಿ ಕೊಟ್ಟಂತ ಒಂದು ಹೇಳಿಕೆಯನ್ನ ಗಮನಿಸಿದ್ದೀವಿ. ಏನು ಅಂತ ಹೇಳಿದ್ರೆ ಇಂತಹ ಘಟನೆಗಳು ಕೇರಳದಲ್ಲಿ ಪದೇ ನಡೀತಾ ಇದೆ, ದೂರನ್ನ ಕೊಡಲ್ಲ, ಎಲ್ರು ಕೂಡ ಏನು ಒಳಗೊಳಗೆ ಸೆಟಲ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಿರ್ಧರಿಸ್ತಾರೆ. ಯಾಕಂತ ಹೇಳಿದ್ರೆ ಅದು ಮಾನ ಮರ್ಯಾದೆಗೆ ಅಂಜಿರಬಹುದು. ಹೀಗಾಗಿ ಇಂತಹ ಘಟನೆಗಳು ನಡೀತಾ ಇರ್ತವೆ ಎನ್ನುವಂತ ಹೇಳಿಕೆಯನ್ನ ಡಿಜಿಪಿ ಕೊಟ್ಟಿದ್ರು. ಅದೇ ರೀತಿ ಅಂತಹ ಒಂದು ಸನ್ನಿವೇಶವನ್ನ ಪಲ್ಸರ್ ಸುನಿ ಬಳಸಿಕೊಳ್ಳಿಕ್ಕೆ ಯತ್ನ ನಡೆಸಿದ್ದ. ಆದ್ರೆ ನಟಿ ಈತನ ಏನು ಹುನ್ನಾರ ಏನಿತ್ತು ಅದನ್ನ ಬಯಲು ಮಾಡಿದ್ರು. ಅವರು ನೇರವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ದೂರನ್ನ ಕೊಟ್ಟರು. ಆ ಮುಖಾಂತರ ಈ ಪ್ರಮುಖ ಆರೋಪಿ ಈ ಕೀಚಕರು ಪೊಲೀಸರ ಬಲೆಗೆ ಬೀಳಲಿಕ್ಕೆ ಕಾರಣರಾದ್ರು. ದಿವ್ಯಾ, ಓಕೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಡೈರೆಕ್ಟರ್ಸು ನಿರ್ಮಾಪಕರು ಏನಾದ್ರು ಲಿಂಕ್ ಇತ್ತು, ಅಂದ್ರೆ ಇವ್ರು ಹೇಳಿ ಮಾಡಿಸಿರೋದು ಅಂತ. ಬಟ್ ಒಟ್ಟಾರೆ ಈ ಹೇಳಿಕೆ ಅವನು ನೀಡಿರೋದ್ರಿಂದ ಮುಂದೆ ಏನಾಗಬಹುದು ಅಕ್ಷಯ್? ಖಂಡಿತವಾಗಿ ಇದೊಂದು ಈ ಇಡೀ ಕೃತ್ಯದ ಹಿಂದೆ ದೊಡ್ಡ ಮಟ್ಟದ ಹುನ್ನಾರ ಇದೆ. ಅದರಲ್ಲೂ ಕೂಡ ಕೇರಳದ ಸಿನಿಮಾ ಇಂಡಸ್ಟ್ರಿ ಏನಿದೆ ಅವರ ಕೈವಾಡ ಇದೆ ಎನ್ನುವಂತ ಒಂದು ಆರೋಪಗಳು ಕೇಳಿ ಬಂದಿತ್ತು. ಜೊತೆಗೆ ಕೆಲವೊಂದಿಷ್ಟು ನಟರ ಹೆಸರುಗಳು ಕೂಡ ನೇರವಾಗಿ ಕೇಳಿ ಬಂದಿದ್ರು, ಕೆಲವು ನಿರ್ಮಾಪಕರ ಹೆಸರು ಕೇಳಿ ಬಂದಿತ್ತು. ಆದ್ರೆ ಪಲ್ಸರ್ ಸುನಿಯ ಇವತ್ತಿನ ಹೇಳಿಕೆ ಏನಿದೆ ಅದು ನೇರವಾಗಿ ಈಗ ಆತ ತನ್ನ ವೈಯಕ್ತಿಕ ಲಾಭ ಮತ್ತೆ ವೈಯಕ್ತಿಕ ಐಷಾರಾಮಿ ಜೀವನಕ್ಕೋಸ್ಕರ ಮಾಡಿರ್ತಕ್ಕಂಥ ಕೃತ್ಯ ಎನ್ನುವಂಥದ್ದು ಈಗ ಪಲ್ಸರ್ ಸುನಿಯ ಹೇಳಿಕೆಯಿಂದ ಸ್ಪಷ್ಟವಾಗ್ತಿರುವಂತದ್ದು. ಆದ್ರೆ ಇದರ ತನಿಖೆ ಇನ್ನಷ್ಟು ಮುಂದುವರಿಯುತ್ತೆ. ಯಾಕಂತ ಹೇಳಿದ್ರೆ ಈತನ ಹೇಳಿಕೆಯ ಮೇಲೆ ಎಲ್ಲವನ್ನ ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸದ್ಯದ ಮಟ್ಟಿಗಂತೂ ಈತ ತನ್ನ ಐಷಾರಾಮಿ ಜೀವನ ಮತ್ತೆ ತನ್ನ ಪ್ರೇಯಸಿಯ ಜೊತೆಗೆ ಏನೋ ಒಂಥರ ಲಕ್ಸುರಿ ಲೈಫ್ ಅನ್ನ ನಡೆಸಬೇಕು ಎನ್ನುವಂತ ಹುನ್ನಾರದಿಂದ ನಟಿಯನ್ನ ಟಾರ್ಗೆಟ್ ಮಾಡಿದ್ದೆ ಎನ್ನುವಂತ ಅಂಶ ಏನಿದೆ ಅದು ಖಂಡಿತವಾಗಿ ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದೆ. ದಿವ್ಯಾ, ಓಕೆ, ಧನ್ಯವಾದಗಳು ಅಕ್ಷಯ್ ತಮ್ಮೆಲ್ಲ ಮಾಹಿತಿಗಾಗಿ. ಗೋವಿಂದರಾಜು ಅವರ ಡೈರಿನಲ್ಲಿ ಏನಿದೆ, ಅವರು ಬರೆದಿರುವ ಇನಿಷಿಯಲ್ಗಳು ಯಾರು, ಆ ಇನಿಷಿಯಲ್ಗಳು ಅವರೇನಾ ಗೊತ್ತಿಲ್ಲ. ಈ ವಿವರಗಳನ್ನು ನಿಮಗೆ ಕೊಡುವುದಕ್ಕೆ ಮೊದಲು ಈಗೊಂದು ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. 2016ರಿಂದ ಏನೇನಾಗೋಗಿದೆ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಈ ಸುದ್ದಿಯ ಮುಂದುವರಿದ ಭಾಗ ಇದು. ರಾಷ್ಟ್ರೀಯ ಸುದ್ದಿವಾಹಿನಿಯಿಂದ ಕೆಪಿಸಿಸಿಯಿಂದ ಹೈಕಮಾಂಡ್ಗೆ ನೀಡಿರುವ ಕಪ್ಪ ಕಾಣಿಕೆಯ ಡೈರಿ ಡೀಟೈಲ್ಸ್ ಈ ಕಪ್ಪದ ಡೈರಿನಲ್ಲಿ ಸ್ಫೋಟಗೊಂಡಿದೆ. ಸ್ಯಾಂಡಲ್ವುಡ್ನ ಚೆಲುವಿನ ಚಿತ್ತಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಉದ್ಯಮಿ ಜಗದೀಶ್ ಜೊತೆ ಅಮೂಲ್ಯ ಸಪ್ತಪದಿ ತುಳಿಯಲಿದ್ದಾರೆ. ಶಿಲ್ಪಾ ಗಣೇಶ್ ಮನೆಯಲ್ಲಿ ಶ್ರಾವಣಿ ಮದುವೆ ಮಾತುಕತೆ ನಡೆದಿದ್ದು ಮುಂದಿನ ತಿಂಗಳು 6ರಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ. ಜಗದೀಶ್ ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ರಾಮಚಂದ್ರೇಗೌಡರ ಮಗ. ಲಂಡನ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಈಗ ಬಿಲ್ಡರ್ಸ್ ಅಂಡ್ ಡೆವಲಪರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.